ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕೊನೆಯ ಮಾತು, 7ನೇ ಮಾತು ಏನು? ಎಲ್ಲವೂ ಮುಗಿದು ಹೋಯಿತು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆ ಧರ್ಮಶಾಸ್ತ್ರ ಏನನ್ನ ಕೇಳಿತೋ, ಧರ್ಮಶಾಸ್ತ್ರ ಮನುಷ್ಯರಿಂದ ಏನನ್ನ ಎದುರು ನೋಡಿತೋ, ಅದೆಲ್ಲವನ್ನ ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿದ. ಅದನ್ನು ಶಿಲುಬೆಯಲ್ಲಿ 7ನೇ ಮಾತಾಗಿ ಹೇಳ್ತಿದ್ದಾನೆ, ನಾನು ಎಲ್ಲ ನನ್ನ ಮಕ್ಕಳಿಗಾಗಿ ಮಾಡಿ ಆಯ್ತು, ಈಗ ಮುಗಿದು ಹೋಯಿತು. ಹಳೆವಾರ ಅನ್ನುವಂಥದ್ದು ವಿಶ್ರಾಂತಿಯ ದಿನವಾಗಿದೆ. ಅದರಲ್ಲಿ ನಾವು ಫುಲ್ ರೆಸ್ಟ್ ತಗೊಳ್ಬೇಕು. ದೇವರು ಯಾಕೆ ನಿಮ್ಮನ್ನ ರೆಸ್ಟ್ ಅಲ್ಲಿ ಇರಿಸಿದಾನೆ ಅಂದ್ರೆ, 6 ದಿನ ಕೆಲಸ ಮಾಡಿದೀಯ, ನಿನಗೂ ಸ್ವಲ್ಪ ರೆಸ್ಟ್ ಬೇಕು. ಹಲ್ಲೆಲೂಯಾ. ಅದೇ ನೀನು ಇವತ್ತು ಮನೇಲಿ ಇದ್ದಿದ್ರೆ ಪಾತ್ರೆ ತೊಳಿತಾ ಇದ್ದೆ, ಗಂಡನಿಗೆ ಟೀ ಮಾಡಿಕೊಡ್ತಾ ಇದ್ದೆ, ಬಟ್ಟೆ ಒಗಿತಾ ಇದ್ದೆ. ಆದ್ರೆ ನಾನೇನ್ ಮಾಡಿದೆ, ನಿನಗೆ ವಿಶ್ರಾಂತಿ ಬೇಕು ಅಂತಾನೆ ಆಲಯಕ್ಕೆ 2 ಗಂಟೆ ಬರ ಮಾಡಿದ್ದೇನೆ. 2 ಗಂಟೆಲಿ ಎಷ್ಟು ರೆಸ್ಟ್ ತಗೊಂಡೆ ನೀನು? ಆ ರೆಸ್ಟ್ ನೀನು 6 ದಿನದಲ್ಲಿ ತಗೊಳಕ್ಕಾಗುತ್ತಾ? ನೀವು ತಗೊಳಕ್ಕಾಗುತ್ತಾ? ಹೇಳ್ರಿ, ನೀವೇ ಲೇಡೀಸ್ ಮಾತಾಡ್ರಿ. ಆಗೋದಿಲ್ಲ. ಆದ್ರೆ ದೇವರು ಎಷ್ಟು ಒಳ್ಳೆಯವನಾಗಿದ್ದ, ನಮ್ಮನ್ನ ರೆಸ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಒಳ್ಳೆಯ ಸ್ಥಳವನ್ನು ಆತ ನೇಮಿಸಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳುವಂತ ರೆಸ್ಟ್ ನಾನು ಯಾವುದು ಅಂತಂದ್ರೆ, ಯೇಸು ಮಾಡಿ ಮುಗಿಸಿದಂತ ಕಾರ್ಯದ ಒಳಗೆ ನಾವು ಜೀವಿಸುವಂತದ ರೆಸ್ಟ್. చేసి ముగించినటువంటి కార్యములలో మనం జీవించడం అదే విశ్రాంతి. ಯಾವಾಗ ರೆಸ್ಟ್ ಇದೆ మనకి ఎప్పుడు రెస్ట్ ఉంటుంది ಅಂದಾಗ ನಾವು ತಿಳ್ಕೊಳ್ಳೋದು ಒಂದೇ, ರೆಸ್ಟ್ ಇನ್ ಪೀಸ್ ಅಂತ. ಹಲ್ಲೆಲೂಯಾ. ರೆಸ್ಟ್ ಇನ್ ಪೀಸ್ ಯಾವಾಗ ಹೇಳ್ತಾರೆ? ಸತ್ತೋಗ್ಮೇಲೆ ಹೇಳ್ತಾರೆ. ಇನ್ನು ಆತನ ವಿಶ್ರಾಂತಿಗೆ ಸೇರಿ ಆಯ್ತು, ಸಮ್ಮುಖಕ್ಕೆ ಬಾ. ನೀನೇನ್ ಮಾಡ್ಬೇಡ, ನೀನ್ ಕೂತ್ಕೋ, ನಾನು ಮಾತಾಡೋದನ್ನ ಕೇಳು, ನಮಗೆ ಕೂತ್ಕೋ. ಸಮ್ಮುಖಕ್ಕೆ ಬರ್ತೀಯಾ? ನಿದ್ರೆ ಬರ್ತಿದ್ಯಾ? ನಿದ್ರೆ ಮಾಡು. ಹಲ್ಲೆಲೂಯಾ. ನೀನ್ ಮನೇಲಿ ಚೇರಲ್ಲಿ ಕುತ್ಕೊಂಡು ನಿದ್ರೆ ಮಾಡೋಕ್ಕಾಗುತ್ತಾ? నువ్వు చైర్ మీద ఇంట్లో నిద్రపోగలుగుతావా? ಅಲ್ಲಿ ಭಾನುವಾರ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. మనకు ఈ ఆదివారం అనేది చాలా ప్రాముఖ్యమైనది. ರೆಸ್ಟ್ ತಗೊಳ್ಳೋದು ಮಾತ್ರ ಅಲ್ಲ, ವಿಶ್ರಾಂತಿ తీసుకోవడం మటుకే కాదు, ಅವತ್ತು ನಿನಗೆ ಬೇಕಾದಂತ ಒಂದು ಡೆಪಾಸಿಟ್ ಅನ್ನ ಕರ್ತನ್ ಕೊಡ್ಲಿಕ್ಕಿದ್ದ. ಆ రోజు నీకు కావాల్సిన ఒక ಡೆಪಾಸಿಟ್ ని ప్రభు నీకు ఇచ్చేవారుగా. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ 6 ದಿನದಲ್ಲಿ, ಈ 6 రోజుల్లో ಕರ್ತನ್ ಹೇಳ್ತಿದ್ದಾನೆ, ప్రభు చెప్తున్నాడు, ನೀನ್ ಕೆಲಸವನ್ನ ಮಾಡು, నువ్వు పనులు చేసుకో. ಆದ್ರೆ 7ನೇ ದಿನದಲ್ಲಿ ವಿಶ್ರಮಿಸಿಕೋ. ಯಾಕೆಂದ್ರೆ ನಿನ್ನ ಜೀವಿತಕ್ಕೆ ಬೇಕಾದಂತ ಅದ್ಭುತವನ್ನ ಹಲ್ಲೆಲೂಯಾ. ಆದಾಮನು ದೇವರೊಂದಿಗೆ ಇರುವಾಗ ಅವನು ರೆಸ್ಟ್ ಅಲ್ಲೇ ಇದ್ದಾನೆ. ತಂದೆಯಾದ ದೇವರು ಎಲ್ಲ ಮಾಡಿದ್ದಾನೆ. ಅವನು ಎಲ್ಲ ಮರದ ಹಣ್ಣುಗಳನ್ನ ಅವನು ಏನ್ ಮಾಡ್ತಿದ್ದಾನೆ? ಅವನ ಆಹಾರವಾಗಿ ತೆಗೆದುಕೊಳ್ತಿದ್ದಾನೆ. ಅವನು ಯಾವ ಕೊರತೆಗಳಲ್ಲಿ ಇರಲಿಲ್ಲ, ಯಾಕಂದ್ರೆ ಅವನು ವಿಶ್ರಾಂತಿಯಲ್ಲಿ ಇದ್ದಾನೆ, ದೇವರ ಅನ್ಯೋನ್ಯತೆ ಒಳಗೆ ಇದ್ದಾನೆ. ಯಾವಾಗ ಅವನು ಏದೆನಿಂದ ಹೊರಗೆ ಬರ್ತಾನೋ ಅವನಿಗೆ ರೆಸ್ಟೇ ಇಲ್ಲ. ಹಲ್ಲೆಲೂಯಾ. ಯಾವಾಗ ಅವನು ಪಾಪ ಮಾಡಿ ಅವನು ಹೊರಗೆ ಬರ್ತಾನೋ ಅವಾಗ ಅವನು ಆಲಯದ ಒಳಗೆ ಬಂದು ಕೂರ್ಲಿಕ್ಕೆ ಅರ್ಹತೆ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಯಾರು ದೇವದರ್ಶನದ ಗುಡಾರದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ. ప్రత్యక్షపు గుడారపు మందిరపు లోనికి వచ్చి కూర్చోడానికి అవకాశం యాజకులు ಹೊರತು యాజకులు తప్ప ಬೇರೆ ಯಾರು ಒಳಗೆ ಹೋಗ್ಲಿಕ್ಕೆ ಅರ್ಹತೆ ಇಲ್ಲ. వేరే ఎవరు లోనికి ప్రవేశించడానికి వీలు కాదు. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ಬೇಕಂತ ಕ್ರಯವನ್ನು ಸಲ್ಲಿಸಿ దానికి కావాల్సిన క్రయ ಪುನಃ ನಮಗೆ ದಿನದಲ್ಲಿ ನಾವು ಸೇರುವಂತ ಕೃಪೆಯನ್ನ ಆತನ ಅನುಗ್ರಹಿಸಿದ್ದಾನೆ. ಕೃಪೆಯನ್ನು ఆయన దయచేసి ఉంటున్నారు. ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಏದೆನಿಂದ ಹೊರಗೆ ಬರುವಾಗ 10 ಆಜ್ಞೆಗಳನ್ನ ಕರ್ತನು ಕೊಡ್ತಾನೆ. 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನು? 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನು? ಇಲ್ಲೇ ಇದೆಯಾ? ಓಕೆ, ಇಲ್ಲೇ ಓದ್ಬಿಡ್ರಿ. ಸಬ್ಬತ್ ದಿನವನ್ನ
ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ జ్ఞాపకದಲ್ಲಿ ఇట్టుకొల్లಬೇಕು. విశ్రాంతి దినమును దేవుని దినముగా మీరు ఆచరించడానికి జ్ఞాపకం ఉంచుకోవాలి అని ఉంటుంది. ಹಾಗಾದ್ರೆ ಈ ಭಾನುವಾರವನ್ನ అయితే ఈ ఆదివారాన్ని ನೀವು జ్ఞాపకದಲ್ಲಿ ఇట్టుకొల్లಬೇಕು. జ్ఞాపకంలో ఉంచుకోవాలి. ಯಾರೆಲ್ಲ ಭಾನುವಾರ ಜ್ಞಾಪಕದಲ್ಲಿ ಇರುತ್ತೆ? ఎవరికంతా ఆదివారం అనేది జ్ఞాపకంలో ఉంటుంది? ಭಾನುವಾರ ಜ್ಞಾಪಕ ಇರುತ್ತಾ? ఆదివారం అనేది జ్ఞాపకంలో ఉంటుందా? ಅವತ್ತೇ ನಿಮಗೆ ಮದುವೆ ಇರುತ್ತೆ ಅಂತ ఆ ಅನ್ಕೊಳ್ಳಿ. రోజే మీకు ఎవరిదైనా వివాహం ఉంటుంది అని ನಿಮ್ಮ ಮನೆಯಲ್ಲಿ ವಿವಾಹ ಇರುತ್ತೆ. మీ ఇంట్లోనే వివాహం ఉంటుంది అని ಅವತ್ತೇ ಯಾರಿಗಾದ್ರೂ ಅಡ್ಮಿಟ್ ಮಾಡಿರ್ತಾರೆ. ఆ రోజే ఎవరికైనా అటెండ్ చేసి ఉంటారు. ಆವಾಗ ನೀವೇನ್ ಮಾಡ್ತೀರಾ అప్పుడు మీరు ఏం చేస్తారు? ಹೇಳ್ರಿ, ಅವಾಗ ಏನ್ ಮಾಡ್ತೀರಾ? ಹಾ? ಅವಾಗ ಯಾಕೆ ಜ್ಞಾಪಕದಲ್ಲಿ ಇರಲ್ಲ? అప్పుడు ఎందుకు మీకు జ్ఞాపకంలో ఉండదు? ಹಾ? ನೀವು ಯಾರನ್ನ ನೋಡ್ಲಿಕ್ಕಾಗಿ ಬರ್ತೀರಾ? మీరు ఎవరిని చూడడానికి వస్తారు? ಯಾರನ್ನ ನೋಡ್ಲಿಕ್ಕಾಗಿ ಬರ್ತೀರಾ? ಹೇಳ್ರಿ, ಯೇಸುವನ್ನ ನೋಡ್ಲಿಕ್ಕಾಗಿ ಬರ್ತೀರಾ. యేసయ్యను చూడడానికని వస్తారు. ಆಯ್ತಾ? ಈಗ ಹಾಸ್ಪಿಟ್ಲಲ್ಲಿ ಅನಾರೋಗ್ಯದಲ್ಲಿ ಇರ್ತಾರೆ, ఇప్పుడు ఆ హాస్పిటల్లో అనారోగ్యంతో ఉంటారు. ನೀವು ಹೋಗ್ತೀರಾ. మీరు వెళ్తారు అక్కడికి. ಅಲ್ಲಿ ಹೋಗಿ ನೀವೇನಾದ್ರೂ ಸಾಧಿಸ್ಲಿಕ್ಕೆ ಆಗುತ್ತಾ? అక్కడికి వెళ్ళి మీరు ఏమైనా చేయడానికి వీలవుతుంది? ನೀವು ಅದೇ ಹಾಸ್ಪಿಟಲ್ ಇರುವಂಥ ವ್ಯಕ್ತಿಗೋಸ್ಕರವಾಗಿ అదే హాస్పిటల్లో ఉండబడిన వ్యక్తి ಆಲಯಕ್ಕೆ ಬಂದು మందిరానికి వచ్చి ಪ್ರಾರ್ಥನೆ ಮಾಡಿದ್ರೆ ప్రార్థిస్తే ಅವರಲ್ಲಿ ಸುಖವಾಗಲ್ವಾ? వారి అక్కడ స్వస్థత పొందరా?